ಆರಂಭದಲ್ಲಿ ಒಂದು ಬೇಸರದಿಂದ ಶುರು ಮಾಡ್ತಾ ಇದ್ದೀನಿ. ನೀವು ಭಾರತ ರತ್ನವನ್ನು ಯಾರಿಗೆ ಬೇಕಾದರೂ ಕೊಡಿ, ನಮ್ಮದು ಅಬ್ಜೆಕ್ಷನ್ ಇಲ್ಲ. ಆದರೆ ಯಾರಿಗೆ ಕೊಡಬೇಕಾಗಿತ್ತು? ಮೊನ್ನಿಂದ ನಾವು ನೋಡ್ತಾ ಇದ್ದೀವಿ, ನಡೆದಾಡುವಂಥ ದೇವರು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು ಅನ್ನುವಂಥದ್ದು. ಯಾಕಂದರೆ ಅನ್ನದಾಸೋಹ ಆಗಿರ್ಬೋದು, ಅಕ್ಷರ ದಾಸೋಹ ಆಗಿರ್ಬೋದು, ಅದರಲ್ಲಿ ಎತ್ತಿದ ಕೈ ಅಂದರೆ ಶ್ರೀಗಳದ್ದು. ಎಲ್ಲರೂ ಕೂಡ, ಬಾಬಾ ರಾಮದೇವ್ ಅವ್ರ ಹತ್ರನೂ ಕೂಡ ನಾನು ಮಾತಾಡಿದೆ, ಎಲ್ಲರೂ ಕೂಡ ಅವ್ರು ಹೇಳಿದ್ದೇನು ಅಂತಂದರೆ, ಸಿಗಲೇಬೇಕು ಭಾರತ ರತ್ನ. ಭಾರತ ರತ್ನ ಏನಾದರೂ ಸಿಕ್ಕರೆ ಅದಕ್ಕೊಂದು ಬೆಲೆ ಬಂದಂಗಾಗುತ್ತೆ ಭಾರತ ರತ್ನಕ್ಕೆ ಅನ್ನುವಂಥದ್ದು. ಆದರೆ ಏನಾಗಿದೆ ಕೇಂದ್ರಕ್ಕೆ? ಬಹಳ ಅನ್ಫಾರ್ಚುನೇಟ್ ಸಂಗತಿ ಇದು. ಪ್ರಣಬ್ ಮುಖರ್ಜಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ. ಬೇಡ ಅನ್ನಲ್ಲ, ನಾವು ಖಂಡಿತವಾಗ್ಲೂ ಮಾಡಿ. ಮಾಜಿ ರಾಷ್ಟ್ರಪತಿಗೆ ಅತ್ಯುನ್ನತ ನಾಗರಿಕ ಗೌರವ ಕೊಡಿ. ನೀವು ಹೆಸರಾಂತ ಗಾಯಕ ಭೂಪೇನ್ ಹಜಾರಿಕಾಗೆ ಭಾರತ ರತ್ನ ಕೊಡ್ತಾರೆ, ಕೊಡಿ, ಬೇಡ ಅನ್ನಲ್ಲ. ನಾನಾಜಿ ದೇಶ್ಮುಖ್ ಅವರ ಸಮಾಜ ಸೇವೆಯನ್ನು ಪರಿಗಣಿಸಿ ಭಾರತ ರತ್ನ ಘೋಷಣೆ ಮಾಡಿದೆ ಕೇಂದ್ರ, ಕೊಡಿ, ನಾವು ಬೇಡ ಅನ್ನಲ್ಲ. ಆದರೆ ಆಶ್ಚರ್ಯಕರ ಸಂಗತಿ ಅಂದರೆ ಭೂಪೇನ್ ಹಜಾರಿಕಾಗೆ, ನಾನಾಜಿಗೆ ಮರಣೋತ್ತರ ಗೌರವ ಸಿಗುತ್ತೆ. ಆದರೆ ಭಾರತ ರತ್ನ ಯಾರಿಗೆ ಸಿಗಬೇಕು? ಕರ್ನಾಟಕದ ಎಲ್ಲರ ಕೂಗಾಗಿತ್ತು. ಜೊತೆಗೆ ಬೇರೆ ಬೇರೆ ಗಣ್ಯರು ಕೂಡ ಮಾತಾಡಿದ್ರು, ಭಾರತ ರತ್ನ ಸಿಗಲೇಬೇಕು ಸಿದ್ಧಗಂಗಾ ಶ್ರೀಗಳಿಗೆ ಅಂತ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಸಿಕ್ಕಿಲ್ಲ. ಯಾಕೆ? ಈ ಒಂದು ಪ್ರಶ್ನೆಯನ್ನು ಎತ್ಕೊಂಡೇ ಇವತ್ತು ನನ್ನ ಬುಲೆಟಿನ್ ಆರಂಭ ಮಾಡ್ತಿರುವಂಥದ್ದು. ಯಾಕೆ? ಬನ್ನಿ, ಸಿದ್ಧಗಂಗಾ ಶ್ರೀಗಳು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳು ಏನು ಹೇಳ್ತಾರೆ ಕಣ? ಶ್ರೀಗಳೇ, ವೆರಿ ಅನ್ಫಾರ್ಚುನೇಟ್ ಸಂಗತಿ ಇದು. ಭಾರತ ರತ್ನ ಯಾರಿಗೆ ಸಿಗಬೇಕಾಗಿತ್ತು? ಬೇರೆಯವರಿಗೆ ಕೊಡೋದ್ರ ಬಗ್ಗೆ ನಮ್ಮ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ, ಖಂಡಿತವಾಗಲೂ ಕೊಡಲಿ. ಆದರೆ ನಿಜಕ್ಕೂ ಯಾರ್ಯಾರು ಅನ್ನದಾಸೋಹ, ಜ್ಞಾನದಾಸೋಹಕ್ಕೆ ಹೆಚ್ಚಿನ ಮಾನ್ಯತೆ ಕೊಟ್ಟಿದ್ರು, ಮನ್ನಣೆ ಕೊಟ್ಟಿದ್ರು, ಅಂಥವ್ರಿಗೆ ಭಾರತ ರತ್ನ ಇಲ್ಲ. ಏನಂತೀರಿ ಇದಕ್ಕೆ? ಇಲ್ಲ, ನಾವ್ ಯಾರು ಅಪೇಕ್ಷೆ ಪಟ್ಟು ಇಲ್ಲ, ಬುದ್ಧಿಯವ್ರಿಗೆ ಇಷ್ಟೇನು ಇಲ್ಲ. ಅದು ನಿಮ್ಮ 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 ದೊಡ್ಡ ಗುಣ ಶ್ರೀಗಳೇ. ಅದನ್ನ ಮೀರಿರೋ ಅಂತವ್ರು ನಮ್ ಬುದ್ಧಿಯವ್ರ ವ್ಯಕ್ತಿ. ಖಂಡಿತ. ಯಾಕೆ ನಾವು ಯೋಚನೆ ಮಾಡಬಾರ್ದು ಅದನ್ನ, ಅಪೇಕ್ಷೆ ಪಡಬಾರ್ದು ಯಾವ್ದನ್ನ. ಕೊಟ್ಟಿ ಅವರು ತುಂಬಾ ಸಂತೋಷ, ಯಾರಿಗೆ ಕೊಟ್ಟರು ನಾವು ಸಂತೋಷ ಪಡ್ಬೇಕು ಮೊದಲು ಅದನ್ನ. ಅದೇ ನಿಮ್ಮ ದೊಡ್ಡತನ ಜಾಸ್ತಿ ಆಯ್ತು ಅಷ್ಟೇ ಇದರಿಂದ ಶ್ರೀಗಳೇ. ಆದ್ರೆ ಕೋಟ್ಯಾಂತರ ಜನಗಳದ್ದೊಂದು ಮನೋಭಾವನೆ ಇದೆಯಲ್ಲ, ಖಂಡಿತವಾಗ್ಲೂ ಭಾರತ ರತ್ನ ಇವ್ರಿಗಲ್ದೆ ನೀನ್ ಯಾರಿಗೆ ಕೊಡ್ತೀರಿ ಅನ್ನುವಂಥದ್ದು, ಅದ್ರ ಬಗ್ಗೆ ಇದು ಕೇಳಿ ಪಡ್ಕೊಂಬಾರ್ದು, ಯಾರನ್ನು ಒತ್ತಾಯ ಮಾಡಕ್ ಅದಾಗಿದ್ದ ತರ್ಬೇಕು. ಯಾವುದೇ ಪ್ರಶಸ್ತಿ ಬಂದ್ರು ಕೂಡ ಹುಡುಕೊಂಬರ್ಬೇಕು, ಅದನ್ನ ನಾವು ಹುಡುಕೊಂಡು ಹೋಗ್ಬಾರ್ದು ಯಾವ್ದನ್ನು. ನಿಜ ನಿಜ ನಿಜ. ಅಲ್ಲ, ಪ್ರಶಸ್ತಿಯಲ್ಲಿ ಯಾವುದೇ ಇರಲಿ ನಮ್ಮ ದೇಶದಲ್ಲಿ ಅಲ್ಲ ಅಲ್ಲ ನಾನು ಕೇವಲ ಏನು ಅಂದ್ರೆ, ಅಲ್ಲ, ನೀವು ಹುಡ್ಕೊಂಡು ಹೋಗ್ತಿಲ್ಲ, ಎಂದೂ ಕೇಳಿಲ್ಲ, ಅದನ್ನೆಲ್ಲದನ್ನು ಕೂಡ ನಾನು ಒಪ್ಕೊಳ್ತೀನಿ. ಆದ್ರೆ ಅಷ್ಟೊಂದು ಜನ ಬಂದಂಥವರೆಲ್ಲ ಮಾತಾಡಿದ್ರಲ್ಲ, CM ಕುಮಾರಸ್ವಾಮಿಯಿಂದ ಹಿಡಿದು, ಕಾಂಗ್ರೆಸ್ ನಾಯಕರಿಂದ ಹಿಡಿದು, BS ಯಡಿಯೂರಪ್ಪನವರಿಂದ ಹಿಡಿದು, ಬಾಬಾ ರಾಮದೇವ್ ಅವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇವರಿಗಲ್ದನೆ ನೀವು ಯಾರಿಗೆ ಭಾರತ ರತ್ನ ಕೊಡ್ತೀರಿ? ಭಾರತ ರತ್ನದ ಮೌಲ್ಯ ಜಾಸ್ತಿ ಆಗುತ್ತೆ ಅಂದ್ರಲ್ಲಿ ಎಲ್ಲಿ ಹೋಯ್ತು ಈ ಮಾತುಗಳು? ಹಾಗಾದ್ರೆ ಸ್ವಾಮೀಜಿ, ಅದ್ರ ಬಗ್ಗೆ ನಾವೆಲ್ಲ ಕಾಮೆಂಟ್ ಮಾಡೋ ಸ್ಥಿತಿ ಇಲ್ಲ ಸರ್, ಮಾಡಬಾರ್ದು ನಾವು. ಎಸ್, ಅದು ನಿಮ್ಮ ದೊಡ್ಡ ಗುಣ ಬಿಡಿ. ನಾನು ಇದನ್ನು ಹೆಚ್ಚು ಬೆಳೆಸಕ್ಕೆ ಹೋಗಲ್ಲ ನಿಮ್ಮ ಹತ್ರ. ಯಾಕಂದ್ರೆ ನೀವು ಈ ಮುಖಾಂತರ ಏನು ಅಂತಂದ್ರೆ, ನಾವು ಯಾವುದರ ಹಿಂದೂ ಕೂಡ ಹೋಗಲ್ಲ ಅನ್ನೋದನ್ನ ಈ ಹಿರಿಯ ಸ್ವಾಮಿಗಳು ಏನು ಫಾಲೋ ಮಾಡಿದ್ರಲ್ಲ, ಅದನ್ನು ಖಂಡಿತವಾಗ್ಲೂ ತಾವು ಮುಂದುವರಿಸ್ತಾ ಇದ್ದೀರಿ ಸ್ವಾಮೀಜಿ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಆದರೆ ಒಂದು ಮಾತನ್ನು ಈ ಮುಖಾಂತರ ಹೇಳಲೇಬೇಕು. ಯಾಕೆ ಸಿಗಲಿಲ್ಲ ಭಾರತ ರತ್ನ? ನನಗನ್ನಿಸ್ತಾ ಇದೆ, ಭಾರತ ರತ್ನ ಯಾಕೆ ಸಿಗಲಿಲ್ಲ ಅಂತಂತಂದರೆ, ಇವರೆಂದೂ ಕೂಡ ಇಂಗ್ಲೀಷಲ್ಲಿ ಮಾತಾಡಿಲ್ಲ, ಎಂದೂ ಕೂಡ ತುಮಕೂರನ್ನು ಬಿಟ್ಟು ಹೊರಗಡೆ ಹೋಗಲಿಲ್ಲ, ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಕಾಲೇ ಇಡಲಿಲ್ಲ. ಇವರು ಎಂದೂ ಕೂಡ ವಿದೇಶಕ್ಕೆ ಹೋಗಿ ಭಾಷಣ ಮಾಡಲಿಲ್ಲ. ಜೊತೆಗೇನು ಅಂದರೆ PR ಗಿರಿ ಮಾಡಲಿಲ್ಲ ಸ್ವಾಮಿಗಳು. PROಗಳನ್ನ ಇಟ್ಕೊಂಡು, ನೋಡಿ ಇಷ್ಟು ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ, ನೋಡಿ ಇಷ್ಟು ಜನಕ್ಕೆ ನಾವು ವಿದ್ಯೆ ಕೊಡ್ತಾ ಇದ್ದೀವಿ, ಗಂಟೆ ಹೊಡಿಲಿಲ್ಲ ಸ್ವಾಮಿಗಳು ನಿಂತ್ಕೊಂಡು. ಬೇರೆಲ್ಲರೂ ಕೂಡ ಅದನ್ನು ಮಾಡಿದ್ರು. ಯಾರ್ಯಾರದೋ ಶಾಂತಿ ಪುರಸ್ಕಾರಕ್ಕೆ, ನೋಬೆಲ್ ಶಾಂತಿ ಪುರಸ್ಕಾರಕ್ಕೆ ಹೆಸರುಗಳು ಬರ್ತವೆ. ಆದರೆ ಭಾರತ ರತ್ನ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮಿಗಳನ್ನು ಮರೆತಿರುವಂಥದ್ದು ಯಾಕೆ? ಯಾವ ದೃಷ್ಟಿ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ? ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಇನ್ಯಾರಿಗೆ ಕೊಡ್ತೀರಿ? ಹಾಗಾದರೆ ಇನ್ಯಾರಿಗೆ ಕೊಡ್ತೀರಿ? ವಾಜಪೇಯಿ ಅವ್ರನ್ನ ಕಡೆ ಒಂದು ಮಾತು ಹೇಳ್ತಾರೆ, ನನಗೆ ಕಾಣುವಂಥದ್ದು ಏನು ಅಂದರೆ, ಉತ್ತರ ಮೇ ಗಂಗಾ, ದಕ್ಷಿಣ ಮೇ ಸಿದ್ಧಗಂಗಾ. ಎಲ್ಲೋಯ್ತು ಈ ಮಾತುಗಳು? ಎಲ್ಲೋಯ್ತು? ಮರೆತು ಬಿಟ್ರೆ ಹಾಗಾದರೆ? ಬೇರೆಯವ್ರಿಗೆ ಕೊಡೋದ್ರ ಬಗ್ಗೆ ಖಂಡಿತವಾಗ್ಲೂ ನಮ್ಮ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಆದರೆ ಸ್ವಾಮಿಗಳಿಗೆ ಯಾಕೆ ಕೊಟ್ಟಿಲ್ಲ? ಅದರಲ್ಲೂ ಇಬ್ಬರಿಗೆ, ಭೂಪೇನ್ ಹಜಾರಿಕಾ ಮತ್ತು ನಾನಾಜಿಗೆ ಮರಣೋತ್ತರ ಗೌರವ ಕೊಡ್ತೀರಿ. ಇಲ್ಲಿ ಸುದ್ದಿನೇ ಇಲ್ಲ. ವೆರಿ ಅನ್ಫಾರ್ಚುನೇಟ್ ಸಂಗತಿ ಇದು. ನಮ್ಮ ನಾಯಕರುಗಳು ಯಾರ್ಯಾರು ಭಾಷಣ ಹೊಡಿತಾ ಇದ್ರು, ದಯವಿಟ್ಟು ನಾಯಕರು ಸ್ವಲ್ಪ ಕಿವಿಗೊಟ್ಟು ಕೇಳಬೇಕು. ಇದಕ್ಕೆಲ್ಲ ಕ್ಷಮೆ ಇರಲ್ಲ. ನೋಡಿ, ನಮ್ಮ ನಾಡು ನುಡಿಗೆ ಸಂಬಂಧಪಟ್ಟಂಗೆ, ನಮ್ಮ ನಾಡು ನುಡಿಗೋಸ್ಕರ ಯಾರ್ಯಾರು ಶ್ರಮಿಸ್ತಾ ಇದ್ದಾರೆ, ಸಮಾಜ ಸೇವೆಗೆ ಯಾರ್ಯಾರು ಶ್ರಮಿಸ್ತಾ ಇದ್ದಾರೆ, ಅಂಥವ್ರ ಪರವಾಗಿ ನೀವು ನಿಲ್ಲಿಲ್ಲ ಅಂತಂದರೆ, ಅದು ಯಾವ ಪಾರ್ಟಿಯವರಾದರೂ ಆಗಿರಲಿ, ಅದು BS ಯಡಿಯೂರಪ್ಪನವರಾಗಿರಲಿ, BJP ಆಗಿರಲಿ, ಅದು ಕುಮಾರಸ್ವಾಮಿಯವರಾಗಿರಲಿ, JDS ಆಗಿರಲಿ, ಅಥವಾ ಕಾಂಗ್ರೆಸ್ಸಿನ ಎಲ್ಲ ನಾಯಕರಾಗಿರಲಿ, ನೀವು ಸ್ವಾಮಿಗಳು ಹೋದಂಥ ಸಂದರ್ಭದಲ್ಲಿ ಹೋಗಿ ಕಣ್ಣೀರು ಹಾಕುವಂಥದ್ದು, ಭಾರತ ರತ್ನ ಕೊಡಬೇಕು ಅಂತ ಆಗ ಮಾತಾಡುವಂಥದ್ದಲ್ಲ. ನಿಮ್ಮ ಪಾತ್ರ ಏನು ಹಾಗಾದರೆ? ಎಷ್ಟು ಸಂದರ್ಭಗಳಲ್ಲಿ ಮಾತಾಡಿದ್ರಿ ನೀವು?
ಯಾವ್ಯಾವ ನಾಯಕರ ಹತ್ರ ಮಾತಾಡಿದ್ರಿ ನೀವು ಭಾರತ ರತ್ನ ಕೊಡಬೇಕು ಅಂತ? ಬರೀ ಘೋಷಣೆಗಳ. ಹಾಗಾದ್ರೆ ನೀವು ಹೆಂಗೆ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡ್ತೀರಿ, ಹಂಗೆ ಭಾರತ ರತ್ನದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇವೇ ಘೋಷಣೆಗಳ. ಹಾಗಾದ್ರೆ ಇಲ್ಲಿ ಪಕ್ಕಾ ರಾಜಕಾರಣ ಅನ್ನುವಂಥದ್ದು ಕಾಣ್ತಾ ಇದೆ. ಪ್ರಣಬ್ ಮುಖರ್ಜಿಗೆ ಭಾರತ ರತ್ನ ಕೊಟ್ಟಿರೋದ್ರ ಬಗ್ಗೆ ನಮ್ಮ ಖಂಡಿತವಾಗಲೂ ನಮ್ದು ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ನಾನಾಜಿ ದೇಶ್ಮುಖ್ಗೆ ಕೊಟ್ಟಿರೋದ್ರ ಬಗ್ಗೆ ಅಬ್ಜೆಕ್ಷನ್ಸ್ ಇಲ್ಲ. ಭೂಪೇನ್ ಹಜಾರಿಕಾ ಅವರಿಗೆ ಕೊಟ್ಟಿರೋದ್ರ ಬಗ್ಗೆ ಅಬ್ಜೆಕ್ಷನ್ಸ್ ಇಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಇದು ಪಕ್ಕಾ ರಾಜಕಾರಣ ಇದು. ಯಾಕಂದರೆ ವೆಸ್ಟ್ ಬೆಂಗಾಲನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ನೀವು ಅಸ್ಸಾಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ಆ ಕಡೆ ಭಾಗದ ಜನರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ನೀವು ಮಹಾರಾಷ್ಟ್ರ ಮತ್ತು ಸುತ್ತಮುತ್ತಲಿನ ಭಾಗದ ಜನರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿರುವಂಥದ್ದ. ಜನ ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕೇಂದ್ರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಬರೀ ಭಾಷಣ ಹೊಡೆದ್ರೆ, ಬರೀ ಮಾತಾಡಿದ್ರೆ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಮತ್ತೊಂದು ಸರಿ ನಾನು ವಾಜಪೇಯಿ ಅವರ ಮಾತನ್ನು ಪುನರುಚ್ಚರಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನನ್ನ ಜೀವನ ಮುಗಿದಾದ್ಮೇಲೆ ಮುಂದಿನ ಜನ್ಮ ಅನ್ನುವಂಥದ್ದು ಏನಾದರೂ ಇತ್ತು ಅಂತಂದರೆ ಅದು ನಾನು ಸಿದ್ಧಗಂಗೆಯಲ್ಲಿ ಜನಿಸಬೇಕು ಅಂತಾರೆ ಮಾಜಿ ಪ್ರಧಾನಿಗಳು. ಅಂದರೆ ಕೇವಲ ಮಾತಿಗಷ್ಟೇ ಸೀಮಿತನ? ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತನ್ನು ಪದೇ ಪದೇ ಹೇಳ್ತೀರಿ ನೀವು ಬಿ ಜೆ ಪಿ ನಾಯಕರು, ಅವ್ರ ದಾರಿಯಲ್ಲಿ ಸಾಕ್ತಾ ಇದ್ದೀರಿ ಅಂತ. ಅರ್ಥ ಆಗ್ತಿಲ್ಲ ನಿಮಗೆ. ದೇವರೇ ಕಾಪಾಡಬೇಕು. ವೆರಿ ಅನ್ಫಾರ್ಚುನೇಟ್ ಸಂಗತಿ. ಸ್ವಾಮಿಗಳು ಭಾಳ ದೊಡ್ಡತನ ಮೆರೆದ್ರು, ನಾವೆಂದೂ ಕೇಳಕ್ಕೆ ಹೋಗಲ್ಲ ಅಂತ. ಇನ್ನು ದಯವಿಟ್ಟು ಮಠದ ಕಡೆಗೆ ಹೋಗಿ ರಾಜಕಾರಣ ಮಾಡುವಂಥವ್ರನ್ನ ದಯವಿಟ್ಟು ನಿಲ್ಲಿಸ್ಬಿಡಿ. ರಾಜಕಾರಣಿಗಳೇ ದಯವಿಟ್ಟು ನಿಮಗೆ ಮಠಕ್ಕೆ ಹೋಗಿ ರಾಜಕಾರಣ ಮಾಡೋಕ್ಕೆ, ಅಲ್ಲಿಂದ ರಾಜಕೀಯ ವಿಚಾರಗಳನ್ನು ಮಾತಾಡೋಕ್ಕೆ, ಅಥವಾ ಅಲ್ಲೊಂದು ಯಾವುದೋ ಒಂದು ವೇದಿಕೆ ಮಾಡ್ಕೊಳ್ಳೋಕ್ಕೆ, ಅಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳು ನಡೆದಿದೆ, ಬಿ ಜೆ ಪಿಯ ಕಾರ್ಯಕ್ರಮಗಳು ನಡೆದಿದೆ. ಬೇಡ, ನಿಮಗೆ ಖಂಡಿತವಲ್ಲ ಯೋಗ್ಯತೆ ಇಲ್ಲ ನಿಮಗೆ. ನೀವು ಮಾತಾಡಬಾರದು ಇನ್ನು ಮೇಲಿಂದ. ಸ್ವಾಮಿಗಳ ಬಗ್ಗೆ ಗುಣಗಾನ, ನಿಮ್ಮ ಒಣ ಗುಣಗಾನಗಳಿದೆಯಲ್ಲ, ಅದನ್ನು ಕೇಳಕ್ಕೆ ನಾವು ತಯಾರಿಲ್ಲ. ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ. ಯಾರಿಗೆ ಕೊಡ್ತೀರಿ ನೀವು ಭಾರತ ರತ್ನ? ಹಾಗಾದರೆ ಭಾರತ ರತ್ನವನ್ನು ಕೊಟ್ಟಿದ್ರೆ, ಬಾಬಾ ರಾಮದೇವನ ಕಡೆ ಒಂದು ಮಾತು ಹೇಳಿದರು, ಭಾರತ ರತ್ನ ಕೇಳೋದಲ್ಲ, ಹುಡುಕಂಬಂದು ಕೊಡಬೇಕು, ನಾನು ಎಲ್ಲರ ಜೊತೆಗೂ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಭಾರತ ರತ್ನವನ್ನು ಕೊಟ್ಟಿದ್ರೆ ಭಾರತ ರತ್ನದ ಘನತೆ, ಗೌರವ ಜಾಸ್ತಿ ಆಗ್ತಾ ಇತ್ತು. ನಿಮಗದು ಬೇಕಾಗಿಲ್ಲ. ಅಂದರೆ ಕರ್ನಾಟಕದ ಜನರನ್ನ, ಕರ್ನಾಟಕದಲ್ಲಿ ಸಾಧನೆ ಮಾಡಿರುವಂಥವ್ರನ್ನ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಬೆಸ್ಟ್ ಎಕ್ಸಾಂಪಲ್. ಯಾವಾಗ ಕಣ್ತಿರಿತೀರಿ ನೀವು ರಾಜಕಾರಣಿಗಳು? ಬರೀ ಒಣ ಘೋಷಣೆಗಳು. ನೀವು ರಾಜಕೀಯ ಭಾಷಣಕ್ಕೂ ಇದಕ್ಕೇನು ವ್ಯತ್ಯಾಸವೇ ಇಲ್ಲ. ಏನೆಲ್ಲ ಸಾಲಕ್ಕೆ ನಿಂತು ಮೈಕ್ ಸಿಕ್ಕ ತಕ್ಷಣ ಎಲ್ಲರೂ ಒಂದೇ, ಮುಖ್ಯಮಂತ್ರಿಗಳು ಒಂದೇನೇ, ವಿರೋಧ ಪಕ್ಷದ ನಾಯಕರು ಒಂದೇನೇ, ಎಲ್ಲ ಸಾಲಕ್ಕೆ ನಿಂತ್ಕೊಂಡ್ಬಿಟ್ಟಿದ್ರು. ಹಂಗನೇ ಗುಣಗಾನ ಮಾಡಿದ್ದೆ. ಇಂಥವ್ರು ನೋಡಲಿಲ್ಲ, ನಾವು ಪತ್ರ ಬರೀತೀವಿ, ನಾವು ಹೋಗ್ತೀವಿ, ನಾವೆಲ್ಲ ಸಂಸದರ ಒಡಗೂಡಿ ನಾವು ಹೋಗ್ಲಿಕ್ಕೂ ನಾನು ತಯಾರಿದ್ದೀನಿ ಅಂತ ಮುಖ್ಯಮಂತ್ರಿಗಳು. ಯಡಿಯೂರಪ್ಪನವ್ರು ಮಾತು ಎತ್ತಿದ ತಕ್ಷಣ ಶುರು, ಸೋಮಣ್ಣಂತವ್ರು ಕಣ್ಣೀರು ಹಾಕಿದ್ದು ಶುರು. ಕಾಂಗ್ರೆಸ್ಸಿನ ರಾಜಕಾರಣಿಗಳು ಕೂಡ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಯಾಕೆ ಮಾಡ್ತೀರಿ ಇಂಥ ನಾಟಕಗಳನ್ನೆಲ್ಲ? ಬರೀ ಜನಗಳಿಗೆ ಅರ್ಥ ಆಗಲ್ವ ನಿಮ್ಮದು? ಯಾಕಪ್ಪ ಅಂದರೆ ಇವರಿಗೆ ಸ್ಟೈಲು, ಸ್ಟಂಟು ಹೊಡೆಯುವಂಥವ್ರು ಬೇಕು. ನಾವು ಪೋಸ್ ಕೊಡುವಂಥವ್ರು ಬೇಕು ಇವರಿಗೆ. PROಗಳನ್ನು ಇಟ್ಕೊಂಡು ಬೇರೆ ಬೇರೆ ವೇದಿಕೆಯಲ್ಲಿ ಈ ರಾಜಕಾರಣ ಮಾಡ್ತಾರಲ್ಲ, ಅಂಥವ್ರು ಬೇಕು. ಅಂಥವ್ರಿಗೆ ನೀವು ಭಾರತ ರತ್ನ ಕೊಡ್ತೀರಿ, ಇಂಥವ್ರಿಗೆ ಕೊಡಲ್ಲ ನೀವು. ಇಂಗ್ಲೀಷಲ್ಲಿ ಮಾತಾಡಬೇಕು, ದೇಶ ವಿದೇಶಕ್ಕೆ ಹಾರಬೇಕು. ಅರೆ, ಸಿದ್ಧಗಂಗೆಯನ್ನೇ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು, ಸಿದ್ಧಗಂಗೆಯ ಅಷ್ಟೊಂದು ಸಾವಿರ ಲಕ್ಷ ಜನಗಳು ವಿದ್ಯಾಭ್ಯಾಸ ಪಡ್ಕೊಂಡಿಯಾರಲ್ಲ, ಅದ್ರ ನಿಮಗೆ ಅರಿವಿಲ್ವಾ? ಹಾಗಾದರೆ ಜ್ಞಾನದ ಬೆಳಕಿಗಿಂತ ಇನ್ನೊಂದು ದೊಡ್ಡ ಬೆಳಕನ್ನು ನೀವು ಎಲ್ಲಿಂದ ಹುಡುಕಿದ್ರಿ ನೀವು? ಕ್ರಿಕೆಟ್ ಆಡೋರಿಗೆ ಕೊಡಿ ಬೇಡ ಅನ್ನಲ್ಲ, ಹಾಡು ಹೇಳೋರಿಗೆ ಕೊಡಿ ಬೇಡ ಅನ್ನಲ್ಲ, ಈಗ ಯಾರೋ ಸಂಗೀತಗಾರರಿಗೆ ಕೊಟ್ಟಿರಿ ಕೊಡಿ ಬೇಡ ಅನ್ನಲ್ಲ. ರಾಷ್ಟ್ರಪತಿಗಳು, ಮಾಜಿ ರಾಷ್ಟ್ರಪತಿಗಳು, ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿದ್ದಂಥವ್ರು, ಪ್ರಣಬ್ ಮುಖರ್ಜಿ ಕೊಡಿದಾವೆ ಬೇಡ ಅನ್ನಲ್ಲ. ಆಯ್ತಪ್ಪ, ನೀವು ಹೆಂಗೆ ಗೊತ್ತಾ, RSS ಮತ್ತು ಜನಸಂಘದಿಂದ ಗುರ್ಸ್ಕೊಂಡಿರುವಂಥವ್ರು ಅವ್ರಿಗೆ ಕೊಡ್ತೀರಾ? ಕೊಡಿ ಬೇಡ ಅನ್ನಲ್ಲ, ಯಾರಿಗೆ ಬೇಕಾದರೂ ಕೊಡಿ. ಆದರೆ ಯಾಕೆ ಸಿದ್ಧಗಂಗಾ ಶ್ರೀಗಳನ್ನು ಕನ್ಸಿಡರ್ ಮಾಡಲಿಲ್ಲ? ಇದು ಕೇವಲ ಇದು ನಾವೆತ್ತಿರುವಂಥ ಪ್ರಶ್ನೆ ಅಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಕರ್ನಾಟಕದ 6.5 ಕೋಟಿ ಜನ ಕೇಳ್ತಿರುವಂಥ ಮಾತು. ಇಡೀ ಕರ್ನಾಟಕ ಕೇಳ್ತಾ ಇದೆ ಇವತ್ತು, ಯಾಕೆ ಸ್ವಾಮಿಗಳಿಗೆ ಇಂಥ ಒಂದು ಪ್ರಶಸ್ತಿ ಸಿಕ್ಕಿಲ್ಲ? ಇವರ ಅರ್ಹತೆ, ಯೋಗ್ಯತೆ ಯಾವುದೂ ಕೂಡ ನಿಮಗೆ ಕಾಣಲಿಲ್ವಾ? ಹಾಗಾದರೆ ಏನು ಅಂದ್ಕೊಂಡ್ಬಿಟ್ಟಿರಿ ನೀವು? ಹಾಗಾದರೆ ಶೇಮ್, ನಾಚಿಕೆ ಆಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾರ್ಯಾರು BJP ನಾಯಕರು ಯಾರ್ಯಾರು ಮಾತಾಡ್ತೀರಿ, ಕಾಂಗ್ರೆಸ್ ನಾಯಕರು ಯಾರ್ಯಾರು ಮಾತಾಡ್ತೀರಿ, JDS ನಾಯಕರು ಯಾರ್ಯಾರು ಮಾತಾಡ್ತೀರಿ, ಖಂಡಿತವಾಗ್ಲೂ ನೀವು ನಾಚಿಕೆ ಆಗಬೇಕು. ಬರೀ ಇದ್ರ ಬಗ್ಗೆ ಮಾತಾಡೋಣ. ಉಪಮುಖ್ಯಮಂತ್ರಿಗಳು ಡಾಕ್ಟರ್ G. ಪರಮೇಶ್ವರ್ ಇದ್ದಾರೆ, ಏನಂತಾರೆ ಕೇಳೋಣ. ಪರಮೇಶ್ವರ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರು, ಭಾರತ ರತ್ನ ಸಿಗಲೇಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಡಾಕ್ಟರ್ ಪರಮೇಶ್ವರ್ ಅವರೇ, ಗಮನಿಸ್ತಾ ಇದ್ದೀರಿ ತಾವು, ಭಾರತ ರತ್ನವನ್ನು 3 ಜನಕ್ಕೆ ಕೊಟ್ಟಿದ್ದಾರೆ. ಕೊಳ್ಳಿ, ಯಾರದು ನಮ್ದು ಅಭ್ಯಂತರ ಇಲ್ಲ. ಆದರೆ ಸ್ವಾಮೀಜಿಗಳ ಹೆಸರನ್ನು ಯಾಕೆ ಪರಿಗಣಿಸಿಲ್ಲ ಅನ್ನುವಂಥದ್ದು ಮಾತ್ರ ನಮ್ಮ ಪ್ರಶ್ನೆ. ಏನಂತೀರಿ ಸರ್? ಅಲ್ಲ, ಪೂಜ್ಯ ಸ್ವಾಮೀಜಿ ಅವರಿಗೆ ಕೊಡ್ಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಪ್ರಯತ್ನ ನಡೀತಾ ಇದೆ. 2-3 ಬಾರಿ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರಗಳು
ರೆಕಮೆಂಡೇಶನ್ಸ್ ಕೂಡ ಮಾಡಿತ್ತು. ಓಕೆ. ಆದ್ರೆ ಅವರು ದುರ್ದೈವ, ಅವ್ರಿಗೆ ಸಿಗ್ಲಿಲ್ಲ. ಆಮೇಲೆ ಅವರು ತೀರ್ಕೊಂಡಾದ್ಮೇಲೆ ಪ್ರಸ್ತುಮಸ್ಲಿ ಆದ್ರೂ ಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಬಯಕೆ ಇತ್ತು, ನಮ್ಮ ಡಿಮ್ಯಾಂಡ್ ಕೂಡ ಇತ್ತು. ಒಂದ್ ರೀತಿಯಲ್ಲಿ ನಮ್ಗೆ ನ್ಯಾಚುರಲಿ ಡಿಸಪಾಯಿಂಟ್ ಆಗಿದೆ. ಅದೇ ರೀತಿ ಪ್ರಣಬ್ ಮುಖರ್ಜಿ ಅವ್ರಿಗೆ ಕೊಟ್ಟಿರೋದ್ರ ಬಗ್ಗೆ ಅಭಿಮಾನದಿಂದ ಹೇಳಬೇಕು ಅಂತ ಹೇಳಿದ್ರೆ ಅವರು ಇಟ್ ಡಿಸರ್ವ್. ಸರ್ ನಾನಿಲ್ಲಿ ಮಾತಾಡ್ತಿರುವಂತದ್ದು ಬೇರೆಯವ್ರಿಗೆ ಕೊಟ್ಟಿರೋದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನೀವು ಕೂಡ ಕಾಂಗ್ರೆಸ್ ನಾಯಕರಾಗಿ ಖಂಡಿತವಾಗ್ಲೂ ಪ್ರಣಬ್ ಮುಖರ್ಜಿ ಅವ್ರನ್ನ ನೀವು ಸಪೋರ್ಟ್ ಮಾಡ್ತೀರಿ. ಖಂಡಿತವಾಗ್ಲೂ ಅವರಿಗೆ ಅರ್ಹತೆ ಯೋಗ್ಯತೆಗಳಿದೆ, ಕೊಡಿ. ನೀವು ಪ್ರಣಬ್ ಮುಖರ್ಜಿ ಅವ್ರಿಗೂ ಕೊಡಿ, ಭೂಪೇನ್ ಹಜಾರಿಕಾ ಅವ್ರಿಗೂ ಕೊಡಿ, ನಾನಾಜಿ ಅವ್ರಿಗೂ ಕೊಡಿ. ಅಲ್ಲ, ಅಭಿನಂದನೆಗಳು. ಓಕೆ ಸರ್ ನಾನು ಒಪ್ಕೊಂಡೆ. ನಾನು ಕೇಳ್ತಿರುವಂತದ್ದು ಈ ಸಾಲಗಟ್ಟಿ ನಾಯಕರುಗಳು, ರಾಜಕಾರಣಿಗಳೆಲ್ಲ ಹೋಗಿ ಭಾರತ ರತ್ನ ಸಿಗಲೇಬೇಕು ಅಂತ ಶಿವಕುಮಾರ್ ಶ್ರೀಗಳು ಹೋದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗಿ ಮಾತಾಡಿದ್ರಲ್ಲ ಸರ್, ಎಲ್ಲಿ ಹೋಯ್ತು ಆ ಮಾತುಗಳು? ಡೆಲ್ಲಿಗೆ ಮುಟ್ಲೇ ಇಲ್ವಲ್ಲ. ಡೆಲ್ಲಿಗೆ ಮುಟ್ಲೇ ಇಲ್ಲ. ಸೊ ಡೆಲ್ಲಿಗೆ ಮುಟ್ಲಿಲ್ಲ ಅಂದ್ರೆ ಹಾಗಾದ್ರೆ ಖಂಡಿತವಾಗಲೂ ಇದು ರಾಜಕಾರಣಿಗಳ ವಿಫಲತೆನ ಸರ್, ಒಪ್ಕೋತೀರಾ? ನಾನು ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ನಾನು ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಿಲ್ಲ ಸರ್, ಎಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಯಾವುದೇ ಸರ್ಕಾರದ ಬಗ್ಗೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಹೇಳಕ್ ಹೋಗೋದಿಲ್ಲ. ಎಲ್ರು ಈಗ ಅವರ ವ್ಯಕ್ತಿತ್ವವನ್ನ ಪರಿಗಣಿಸ್ಬೇಕಾಗಿತ್ತು, ಅವ್ರು ಮಾಡಿರ್ತಕ್ಕಂತ ಸೇವೆ ಪರಿಗಣಿಸ್ಬೇಕಾಗಿತ್ತು. 10,000 ಜನ ಮಕ್ಕಳಿಗೆ ಪ್ರತಿನಿತ್ಯ ಊಟ ಹಾಕಿ ಲಕ್ಷಾಂತರ ಮಕ್ಕಳಿಗೆ ಅವ್ರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ರಲ್ಲ, ಅದಕ್ಕಿನ್ನ ಇನ್ನೂ ಒಳ್ಳೆ ಸೇವೆ ಮಾಡೋದು ಹೇಗೆ ಅಂತ. ಇಲ್ಲಿ ಯಾರ್ದು ವಿಫಲತೆ ಇಲ್ಲಿ ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ? ಯಾರ್ದು ವಿಫಲತೆ ಇಲ್ಲಿ? ಆಬ್ವಿಯಸ್ಲಿ ಕೇಂದ್ರ ಸರ್ಕಾರಗಳು ಕೊಡ್ಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಇರ್ಲಿ, ಅದರ ಯುಪಿ ಇರ್ಲಿ, ಎನ್ಡಿಎ ಇರ್ಲಿ, ಅವರು ಪರಿಗಣಿಸ್ಬೇಕಾದದ್ದು ಇಂತಹ ವ್ಯಕ್ತಿಗಳಿಗೆ ಪರಿಗಣಿಸ್ಬೇಕಾಗಿದ್ದು ಅವರ ಧರ್ಮ. ಇನ್ನು ಇಲ್ಲ, ಭಾರತ ರತ್ನ ಇರೋದೇ ಇಂಥವ್ರಿಗೆಲ್ಲ ಇದನ್ನ ರೆಕಗ್ನಿಷನ್ ಮಾಡೋದಕ್ಕೆ ಅಂತ. ಏನು ಅಷ್ಟೊಂದು ಜನಕ್ಕೆ ಊಟ ಹಾಕಿದವ್ರಿಗೆ, ಅಷ್ಟೊಂದು ವಿದ್ಯಾರ್ಥಿಗಳಿಗೆ ಪಾಠ ಕಲಿಸಿದವ್ರಿಗೆ, ವಿದ್ಯಾದಾನ ಮಾಡಿದಂಥವ್ರಿಗೆ ಹೋಗ್ಬಿಟ್ಟು ಏನು ಕರ್ನಾಟಕದ ಜನಗಳೆಲ್ಲ ಹೋಗಿ ದೇಹಿ ಏನ್ ಬೇಕಾ ಪ್ರಶಸ್ತಿ ಕೊಡಿ ಅಂತ ಏನನ್ಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲಲ್ಲ. ಸರ್ಕಾರಗಳು, ಇಲ್ಲಿಂದ ರಾಜ್ಯ ಸರ್ಕಾರಗಳು ರೆಕಮೆಂಡ್ ಮಾಡಿದ್ದಾರೆ, ಅದು ಸರ್ಕಾರದ ಕೆಲಸ. ಇನ್ನು ಅದಕ್ಕಿನ್ನ ಹೆಚ್ಚಾಗಿ ಇನ್ನು ಜನ ಹೋಗಿ ಅಲ್ಲೇನ್ ಹೋಗಕ್ಕಾಗಲ್ಲ, ಅಂತ ವ್ಯವಸ್ಥೆ ಇಲ್ಲಲ್ಲ. ಓಕೆ. ಧನ್ಯವಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತ ಅವರು ಹೇಳಿದಂಥ ಮಾತನ್ನು ಕೇಳಿದ್ರಿ, ನಿರಾಶೆ, ಇದು ಕೂಡ ನಿರಾಶಾದಾಯಕ ಮಾತುಗಳೇ ಇವು ಕೂಡ. ಯಾಕಂದರೆ ಅನ್ಫಾರ್ಚುನೇಟ್ ಸಂಗತಿ. ಏನು ಅನ್ಫಾರ್ಚುನೇಟ್ ಸಂಗತಿ ಸ್ವಾಮಿ? ರಾಜಕಾರಣಿಗಳೆಲ್ಲ ಸಾಲಾಗಿ ವಿಫಲರಾಗಿದ್ದೀರಿ, ಅಟ್ರ ಫ್ಲಾಪ್ ಆಗಿದ್ದೀರಿ, ಅದನ್ನು ಒಪ್ಕೊಳ್ಳಿ. ಇದು ವಿಫಲರಾಗಿರೋದು ಕಣ್ಣೀರು ಸುರಿಸುವಂಥ ವೇದಿಕೆ ಅಲ್ಲ ಇದು. ನಿಮ್ಮ ವಿಫಲತೆ ಎಲ್ಲಿ? ಯಾವ ರಾಜಕಾರಣಿಗಳ ವಿಫಲತೆ ಇದು? BJP ನಾಯಕರಲ್ಲಿ ವಿಫಲರಾದ್ರಿ. ಅಷ್ಟೊಂದು ದೊಡ್ಡ ಉದ್ದುದ್ದ ಭಾಷಣ ಹೊಡಿತಿರಲ್ಲ ಕೂತ್ಕೊಂಡು ಸ್ವಾಮೀಜಿಗಳ ಬಗ್ಗೆ. ಏನಂಗೆ ಇವನು ಸಣ್ಣ ಕಷ್ಟ ಬರಂಗಿಲ್ಲ, ಅವ್ನು ನಷ್ಟ ಆಗಿಲ್ಲ ಅನ್ನೋದು ಹೊಯ್ಕೊಳ್ಳೋದು ಹಂಗನೇ. ಮೈಕಳು ಸಿಕ್ಕ ತಕ್ಷಣ ಹಂಗನೇ ಅಳೋದು ಕರಿಯೋದು. ಅಬ್ಬಬ್ಬ, ಏನು ನಾಟಕದ ಪರಮಾವಧಿ. ಏನಾಯಿತು ನಿಮ್ಮ ಭಕ್ತಿ ಎಲ್ಲೋಯ್ತು? ಭಕ್ತಿ ಎಲ್ಲ ಇದು ನಾಟಕಗಳು ನಿಮ್ಮದೆಲ್ಲ. ನಾನು ಬರೀ BJP ನಾಯಕರು ಮಾತ್ರ ಹೇಳ್ತಿಲ್ಲ, ನಾನು ಕಾಂಗ್ರೆಸ್ ನಾಯಕರನ್ನು ಸೇರಿಸಿ ಹೇಳ್ತಾ ಇದ್ದೀನಿ, JDS ನಾಯಕರನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಏನು ಕರ್ನಾಟಕದ ಜನಗಳು ಅಂತಂದರೆ, ಕರ್ನಾಟಕದ ನಾಯಕರು ಅಂತಂದರೆ ಅಷ್ಟು ಕಡೆಗಣಿಸಲ್ಪಡುವಂಥ ಸಂಗತಿನೇ ಇದು. ಅದರಲ್ಲೂ ಸ್ವಾಮಿಗಳ ಬಗ್ಗೆ ಇಡೀ ರಾಜ್ಯ ಶೋಕದಲ್ಲಿದೆ ಇವತ್ತು. ಎಲ್ಲರ ಬಾಯಲ್ಲಿರುವಂಥದ್ದು ಒಂದೇ ಮಾತು, ಭಾರತ ರತ್ನ ಸಿಗಬೇಕು ಸ್ವಾಮೀಜಿಗಳಿಗೆ ಅಂತೇಳಿ ಅಂತ. ಇಂಥವ್ರಿಗೆ ಕೊಡದೆ ನೀನು ಯಾರಿಗೆ ಕೊಡ್ತೀರಿ ಸ್ವಾಮಿ ಭಾರತ ರತ್ನನ? ಏನು ಅಷ್ಟು ನತದೃಷ್ಟರ ನಾವುಗಳು? ನತದೃಷ್ಟರ? ಇಲ್ಲಿ ಮತ್ತೆ ಒಂದು ಸಗೇನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವಿಚಾರವನ್ನು ಮುಂದಿಟ್ಟು ಅದನ್ನು ಹಠ ಹಿಡಿದು ಅದನ್ನು ಸಾಧಿಸುವಂಥ ಒಂದು ಕೆಪಾಸಿಟಿ ನಮ್ಮ ರಾಜಕಾರಣಿಗಳಿಗಿಲ್ಲ. ಇದು ಪ್ರೂವ್ ಆಗಿದೆ, ಇವತ್ತಿದು ಪ್ರೂವ್ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ಕರ್ನಾಟಕ ಜನಗಳು. ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸ್, ನಾನು ಎಲ್ಲರನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ವಿಚಾರವನ್ನು ಮುಂದಿಟ್ಟು ನಮಗಿದು ಬೇಕೇ ಬೇಕು ಅಂತ ವಾದ ಮಾಡಿ ಗೆಲ್ಲುವಷ್ಟರ ಮಟ್ಟಿಗೆ ಅಕ್ಕಪಕ್ಕದ ಆಂಧ್ರದವರು ನೋಡಿದಂಥ ಸಂದರ್ಭದಲ್ಲಿ, ತಮಿಳುನಾಡಿನವ್ರು ನೋಡಿದಂಥ ಸಂದರ್ಭದಲ್ಲಿ, ಆ ಪುಟ್ಟ ರಾಜ್ಯ ಕೇರಳ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಕಲಿಬೇಕು, ನಮ್ಮ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು. ಸ್ವಾಮಿಗಳಿಗೆ ಏನೆಲ್ಲ ಬಿಡಿ, ಅವ್ರೆಲ್ಲರನ್ನೂ ಕೂಡ ಮೀರಿದಂಥವ್ರು. ನಾನು ಹೇಳ್ತಾ ಇದ್ದೆ, ಭಾರತ ರತ್ನ ಕೊಟ್ಟರೆ ಭಾರತ ರತ್ನದ ಘನತೆ ಗೌರವ ಜಾಸ್ತಿ ಆಗುತ್ತೆ ರೀ. ಇವರು ಭಾರತ ರತ್ನ ಅಲ್ಲ ರೀ, ವಿಶ್ವರತ್ನ ಇವರು. ನೀವೇನು ಭಾರತ ರತ್ನ ಕೊಡೋದು? ಅವ್ರ ಸೇವೆ ಮುಖಾಂತರ ಅವ್ರು ಭಾರತ ರತ್ನ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟಿಯಾರ, ಅವರು ಸಾಬೀತು ಮಾಡಿಬಿಟ್ಟಿಯಾರ ಅವರು. ನೀವೇನು ಭಾರತ ರತ್ನ ಕೊಡೋದು? ಕೊಟ್ಟು ಮೌಲ್ಯ ಜಾಸ್ತಿ ಮಾಡ್ಕೊಳ್ಳಿ ಅಂದ್ರೆ ಅದು ಕೂಡ ಆಗಲ್ಲ ಅಂತಂದರೆ ಶೇಮ್, ಅವಮಾನ, ನಾಚಿಕೆಗೇಡಿನ ಸಂಗತಿ ಇದು. ದಯವಿಟ್ಟು BJP ನಾಯಕರು ಯಾರು ಆ ಕಡೆ ಹೋಗಬೇಡಿ. ಕಾಂಗ್ರೆಸ್ ನಾಯಕರು, JDS ನಾಯಕರು ಈ ವಿಚಾರದಲ್ಲಾದರೂ ಒಂದಾಗಿ ನೀವು
ಎಲ್ಲ ಪಾರ್ಟಿಯವರು ಒಂದಾಗಿ ಯಾಕೆ ಕೊಟ್ಟಿಲ್ಲ ಅಂತ ದನಿ ಎತ್ತುವಂಥ ಕೆಲಸ ಮಾಡಿ. ರಾಜಕಾರಣ ಬಿಡಿ ಈ ವಿಚಾರದಲ್ಲಿ. ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ ಈ ವಿಚಾರ ಎತ್ತಿದರೆ. ಅಟ್ಲೀಸ್ಟ್ ಹೆಂಗೆ ಗೊತ್ತಾ, ಸ್ವಾಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮಿಗಳು ನಮ್ಮನ್ನು ಅಗಲದಂಥ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಸಾಲಕ್ಕೆ ನಿಂತು ಮಾತಾಡಿದ್ರಲ್ಲ, ಎಲ್ಲರನ್ನೂ ಒಟ್ಟು ಮಾಡೋಂಥ ಶಕ್ತಿ ಸ್ವಾಮಿಗಳಿಗಿದೆಯಪ್ಪ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಇವಾಗಲೂ ಅದನ್ನೇ ಮಾಡಿ, ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಎಷ್ಟು ಅವಮಾನಗಳು ಸಹಿಸ್ತೀರಿ? ಕೇಳ್ಕೋಬೇಕಾ? ನತದೃಷ್ಟರ ನಾವು. ವೆರಿ ಅನ್ಫಾರ್ಚುನೇಟ್ ಸಂಗತಿ. ಯಾರ್ಯಾರು BJP ನಾಯಕರು, JDS ನಾಯಕರು, ಕಾಂಗ್ರೆಸ್ ನಾಯಕರು, ತುಮಕೂರು ಕಡೆಗೆ ಹೋಗಬೇಡಿ, ಮಠಕ್ಕೆ ಹೋಗಬೇಡಿ. ನೀವು ಸಾಕು, ಅಲ್ಲಿ ದೂರದಿಂದಲೇ ನಿಮಗೆ ಆಶೀರ್ವಾದ ಮಾಡಿಬಿಡ್ಯಾರೆ. ನೀವು ನಾಟಕ ಮಾಡಿ ಸಾಕು, ಇನ್ನು ಸಾಕು ನಿಮ್ಮದು. ನಿಮ್ಮ ಭಕ್ತಿ ಭಾವ ಬೇಡ. ತುಂಬ ಜನ, ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ, ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿಂದ ಬೇರೆ ಬೇರೆ ದೇಶಗಳಲ್ಲಿ ಕೂತ್ಕೊಂಡು ಅಲ್ಲಿ ಸೇವೆ ಮಾಡ್ತಿರುವಂಥವ್ರು ಇದ್ದಾರೆ. ಒಂದು ಮಾತು ಹೇಳಿದ್ರೆ ಮಠದ ಕಡೆಗೆ ಓಡಿ ಬರುವಂಥವ್ರು ಇದ್ದಾರೆ. ಅವ್ರು ಮಾಡ್ತಾರೆ, ಸಾಕು, ಅವರು ಸಾಕು ಮಾಡ್ತಾರೆ. ನಿಮ್ಮ ಈ ನಾಟಕದ ರಾಜಕಾರಣ, ನಿಮ್ಮ ಈ ಏನು ಅಂದರೆ ಈ ಸುಮ್ಸುನೆ ಮೊಸಳೆ ಕಣ್ಣೀರು, ಇವು ಬೇಕಾಗಿಲ್ಲ ನಮಗೆ. ಅನ್ಫಾರ್ಚುನೇಟ್ ಸಂಗತಿ ಇದು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಇದು ನಾಚಿಗೇಡಿನ ಸಂಗತಿ ಇದು.